ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಡಿ. ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಯಾರಾದರೂ ಆಗಿರಬಹುದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಅದೇ ರೀತಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಮೊದಲು ಒಂದು ಸ್ಟ್ರಾಂಗ್ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನ ಹಳೆಯ ರಿಲೇಷನ್ಶಿಪ್ ಎನರ್ಜಿ ಇರುವ ವ್ಯಕ್ತಿ. ಅಂದರೆ ಇದು ತುಂಬ ಹಳೆಯ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ತುಂಬ ಲಾಂಗ್ ಟೈಮಿಂದ ಈ ರಿಲೇಷನ್ಶಿಪ್ ಅನ್ನೋದು ಇರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮಗೆ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಅಂತ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಇಬ್ಬರು ಒಬ್ರನ್ನೊಬ್ಬರು ತುಂಬ ಚೆನ್ನಾಗಿ ಗೊತ್ತಿರುವವರು. ನಿಮ್ಮ ಜೊತೆ ಮಾತಾಡೋದು ಇವ್ರಿಗೆ ತುಂಬ ಇಷ್ಟ ಇದೆ. ನಿಮ್ಮ ವಾಯ್ಸ್, ನಿಮ್ಮ ಮಾತು, ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಕಂಫರ್ಟ್ ಎನರ್ಜಿ ಕೊಡ್ತಾ ಇದೆ. ಇವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡೋ ಎನರ್ಜಿ ಬರ್ತಾ ಇದೆ. ಅಂದರೆ ಇವರು ಕೇವಲ ಟೈಮ್ ಪಾಸ್ ರಿಲೇಷನ್ಶಿಪ್ ಅಂತ ನೋಡ್ತಾ ಇಲ್ಲ. ಇವರು ಥಿಂಕ್ ಮಾಡ್ತಾ ಇದ್ದಾರೆ ನೀವು ಇವರ ಲೈಫ್ನಲ್ಲಿ ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ. ಇವರ ಮನಸ್ಸಿನಲ್ಲಿ ಆ ಥಾಟ್ ಬರ್ತಾ ಇದೆ. ಅಂದರೆ ನಿಮ್ಮ ಜೊತೆ ಲೈಫ್ ಶೇರ್ ಮಾಡಬೇಕು, ಗುಡ್ ಮೂಮೆಂಟ್ಸ್ ಬೇಕು, ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು. ಅದೇ ರೀತಿ ಇವರ ಸುಖ ದುಃಖ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು, ನಿಮ್ಮ ಜೊತೆ ಹ್ಯಾಪಿ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಇಶ್ಯೂ ಕಾಣಿಸ್ತಾ ಇದೆ. ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇರಬಹುದು, ಬ್ಲಾಕ್ ಮಾಡಿರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಈಗೋ ಕ್ಲಾಶ್ ಆಗಿರಬಹುದು. ಬಟ್ ಇವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಲವ್ ಇದೆ. ಆದರೆ ಸಿಚುವೇಷನ್ ಮಾತ್ರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ವ್ಯಕ್ತಿ ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇವರ ಹಾರ್ಟ್ ಎನರ್ಜಿ ನೋಡಿದ್ರೆ ಅವರು ನಿಮ್ಮನ್ನು ತುಂಬ ಡೀಪ್ಲಿ ಲವ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಹೊರಗಡೆಯಿಂದ ತೋರಿಸ್ದೇ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೈಟ್ ಮಲಗೋ ಟೈಮ್ನಲ್ಲಿ ನಿಮ್ಮ ಮೆಮೊರೀಸ್ ನೆನಪಾಗ್ತಾ ಇದೆ. ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ, ತಪ್ಪು ಮಾಡಿದರೆ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇವರು ತಪ್ಪು ಮಾಡಿದ್ದಾರೆ, ಮೊದಲು ನಿಮಗೆ ಹರ್ಟ್ ಮಾಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ. ಅವರೀಗ ಅದನ್ನು ನೆನೆಸ್ಕೊಂಡು ನಾನು ಆ ಟೈಮ್ನಲ್ಲಿ ಅಷ್ಟು ರಿಯಾಕ್ಟ್ ಮಾಡಬಾರ್ದಿತ್ತು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಸಿಚುವೇಶನ್ ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ. ಇಲ್ಲಿ ಸ್ಟ್ರಾಂಗೆಸ್ಟ್ ಎನರ್ಜಿ ಏನು ಅಂದರೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್. ಈ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಇಶ್ಯೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿಯ ಪ್ರೆಷರ್ ಆಗಿರ್ಬೋದು. ಈ ವ್ಯಕ್ತಿ ಲಿಟ್ರಲಿ ಫ್ಯಾಮಿಲಿ ಸಿಚುವೇಶನ್ ಒಳಗಡೆ ಸ್ಟಕ್ ಆಗಿದ್ದಾರೆ, ಅಥವಾ ನೀವು ಕೂಡ ಫ್ಯಾಮಿಲಿಯ ಸಿಚುವೇಶನಲ್ಲಿ ಸ್ಟಕ್ ಆಗಿರ್ಬೋದು. ಹಾಗಾಗಿ ಡಿಸಿಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ತಗೊಳ್ಳುವಂತಹ ಕರೇಜ್ ಅಥವಾ ಸಂದರ್ಭ, ಸಮಯ ಅನ್ನೋದು ಇವ್ರಿಗೆ ಸಿಗ್ತಾ ಇಲ್ಲ. ಆ ಎನರ್ಜಿ ಕಾಣಿಸ್ತಾ ಇದೆ. ಈ ಎಲ್ಲ ರೀಸನ್ನಿಂದ ಅವರು ಮೆಂಟಲಿ ತುಂಬ ಸ್ಟ್ರೆಸ್ಡ್ ಆಗಿದ್ದಾರೆ ಅನ್ನೋ ಎನರ್ಜಿ ಇದೆ. ಕೆಲವರಿಗೆ ಡಿಪ್ರೆಷನ್ ಎನರ್ಜಿ ಕೂಡ ಆಗಿರ್ಬೋದು. ಅವರು ಥಿಂಕ್ ಮಾಡ್ತಾ ಇದ್ದಾರೆ ಇವರ ಲೈಫ್ನಲ್ಲಿ ರಿಯಲ್ ಹ್ಯಾಪಿನೆಸ್, ರಿಯಲ್ ಖುಷಿ ಅನ್ನೋದು
ನಿಮ್ಮ ಜೊತೆ ಇದ್ದರೆ ಮಾತ್ರ ಇವರಿಗೆ ಸಿಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್. ಈಗ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಇರ್ಬೋದು, ಆದರೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಹಾರ್ಟ್ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ಡಿಸ್ಟೆನ್ಸ್ ಇದ್ದರೂ ಎನರ್ಜಿ ಲೆವೆಲ್ನಲ್ಲಿ ಇನ್ನೂ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಕೆಲವರು ಲಿಟ್ರಲಿ ಒಬ್ಬರನ್ನೊಬ್ಬರು ಮರೆಯೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ, ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಮೈಂಡ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಹಾರ್ಟ್ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ. ಈ ವ್ಯಕ್ತಿ ಸೀಕ್ರೆಟ್ಲಿ ಡ್ರೀಮ್ ಇಟ್ಕೊಂಡಿದ್ದಾರೆ. ಅದೇನೆಂದರೆ ಒಂದು ದಿನ ಎಲ್ಲ ಸಿಚುವೇಶನ್ ಸೆಟ್ಲಾಗಿ ನೀವಿಬ್ಬರು ಮತ್ತೆ ಮಾತಾಡ್ತೀರಾ, ಮತ್ತೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕು, ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಪೀಸ್ಫುಲ್ ಲೈಫ್, ನೋ ಡ್ರಾಮಾ, ನೋ ಫೈಟ್, ಜಸ್ಟ್ ಲವ್ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಲವರಿಗೆ ನಿಮ್ಮ ಎನರ್ಜಿ ಪ್ರಕಾರ ಡೌಟ್ ಅನ್ನೋದಿದೆ. ಅವ್ರು ಇಷ್ಟೊಂದು ಫೀಲ್ ಮಾಡ್ತಾ ಇದ್ದಾರೆ, ಮಾತಾಡೋದಿಲ್ಲ ಯಾಕೆ, ಕಾಲ್ ಯಾಕೆ ಮಾಡ್ತಾ ಇಲ್ಲ, ಮೆಸೇಜ್ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಡೌಟ್ ಪಡ್ತಾ ಇದ್ದೀರಾ. ಬಟ್ ಇಲ್ಲಿ ರೀಸನ್ ನೋಡೋದಾದರೆ ಎನರ್ಜಿ ಪ್ರಕಾರ ಯಾವುದೋ ಒಂದು ಫಿಯರ್ ಇದೆ, ಫ್ಯಾಮಿಲಿ ಪ್ರೆಷರ್ ಇದೆ, ಈಗೋ ಇದೆ, ಟೈಮಿಂಗ್ ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇದೆ. ಇನ್ನು ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಡೋಂಟ್ ಫೋರ್ಸ್ ಎನಿಥಿಂಗ್. ಲೈಫ್ನಲ್ಲಿ ಕೆಲ ರಿಲೇಷನ್ಶಿಪ್ಗಳು ರೈಟ್ ಪರ್ಸನ್ ಆಗಿದ್ರೂ ಕೂಡ ಬಟ್ ರಾಂಗ್ ಟೈಮಿಂಗ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ, ಪೇಷನ್ಸ್ ಇಡಿ. ಬಟ್ ಮೊದಲು ನೀವು ಮಾಡಬೇಕಾಗಿರೋದು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ಗ್ರೋತ್ ಬಗ್ಗೆ, ನಿಮ್ಮ ಪೀಸ್ ಬಗ್ಗೆ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಲವ್ ಅಂದರೆ ಕೇವಲ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸೋದಲ್ಲ, ಅವರಿಗೆ ಫ್ರೀಡಮ್ ಕೊಡೋದು ಕೂಡ ಲವ್ ಆಗಿರುತ್ತೆ. ನಾವು ಯಾರನ್ನಾದರೂ ನಿಜವಾಗ್ಲೂ ಲವ್ ಮಾಡಿದ್ರೆ ಅವರಿಗೆ ಪ್ರೆಷರ್ ಕೊಡೋದಿಲ್ಲ, ಅವ್ರಿಗೆ ಸ್ಪೇಸ್ ಕೊಡ್ತೀವಿ, ಅವರಿಗೆ ಅವರ ಜರ್ನಿ ಕಂಪ್ಲೀಟ್ ಮಾಡೋದಕ್ಕೆ ಅಲೋ ಮಾಡ್ತೀವಿ. ಅವರು ಕೂಡ ಅಲೋ ಮಾಡಬೇಕು, ನೀವು ಕೂಡ ಅಲೋ ಮಾಡಬೇಕು. ನಿಮ್ಮ ಲೈಫ್ನಲ್ಲಿ ಈಗ ನಡೆಯುತ್ತಿರುವ ಡಿಲೇ ಆ್ಯಕ್ಚುಲಿ ಡಿವೈನ್ ಪ್ರೊಟೆಕ್ಷನ್ ಆಗಿರಬಹುದು. ಕೆಲವೊಮ್ಮೆ ಯೂನಿವರ್ಸ್ ರಿಲೇಷನ್ಶಿಪ್ ಡಿಲೇ ಮಾಡೋದು ಯಾಕೆ ಅಂದರೆ ಇಬ್ಬರು ಕೂಡ ಎಮೋಷ್ನಲಿ ಮೆಚ್ಯೂರ್ ಆಗೋದಕ್ಕೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇರಬಹುದು, ಗ್ಯಾಪ್ ಬಂದಿರಬಹುದು, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ನೆಗೆಟಿವ್ ಥಾಟ್ಸ್ ಅವಾಯ್ಡ್ ಮಾಡಿ, ಪಾಸಿಟಿವ್ ಎನರ್ಜಿ ಮೇಂಟೈನ್ ಮಾಡಿ, ಟ್ರಸ್ಟ್ ದ ಡಿವೈನ್ ಟೈಮಿಂಗ್. ಫ್ಯೂಚರ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟ್ ಎಂಡಿಂಗ್ ಎನರ್ಜಿ ಕಾಣ್ತಾ ಇಲ್ಲ. ಅಂದರೆ ಡೋರ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿಲ್ಲ. ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ಫ್ಯೂಚರ್ನಲ್ಲಿ ಕಮ್ಯುನಿಕೇಷನ್ ರೀಸ್ಟಾರ್ಟ್ ಆಗ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಕ್ಲಾರಿಟಿ ಬರ್ತಾ ಇದೆ. ಸಿಚುವೇಶನ್ ಸ್ಲೋಲಿ ಇಂಪ್ರೂವ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಸಮ್ಟೈಮ್ಸ್ ಡಿಸ್ಟೆನ್ಸ್ ಟೀಚ್ ದ ವ್ಯಾಲ್ಯೂ ಆಫ್ ಲವ್. ಈ ಡಿಸ್ಟೆನ್ಸ್ ನಿಮ್ಮಿಬ್ಬರಿಗೂ ಕೂಡ ರಿಲೇಷನ್ಶಿಪ್ ಇಂಪಾರ್ಟೆನ್ಸ್ ಬಗ್ಗೆ ಅರಿವನ್ನು ಮೂಡಿಸುತ್ತೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಸೊ ಪೇಷನ್ಸ್ ಇರಲಿ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಪರ್ಸನ್ ಕೂಡ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅದೇ ರೀತಿ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಎಲ್ಲವನ್ನು ಈಗ ನೋಡೋಣ. ಮೊದಲು ಸ್ಟ್ರಾಂಗೆಸ್ಟ್ ಎನರ್ಜಿ ಏನು ಕಾಣಿಸ್ತಾ ಇದೆ ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸಡನ್ನಾಗಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುವ ಎನರ್ಜಿ ಇದೆ. ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ಬೋದು. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬ ದೊಡ್ಡ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ಇಲ್ಲಿ ಕೂಡ ಅದೇ ಎನರ್ಜಿ ಕಾಣ್ತಾ ಇದೆ. ಕೆಲವರ ಲೈಫ್ನಲ್ಲಿ ಆ ರೀತಿ ನಡೀತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವರು ಸ್ವಲ್ಪ ಹರ್ಟ್ ಆಗಿದ್ದಾರೆ. ಅವರಿಗೆ ಸ್ವಲ್ಪ ಸಿಟ್ಟು ಕೂಡ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಅವರು ಥಿಂಕ್ ಮಾಡ್ತಾರೆ, ಇವರು ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ.
ಅವರಿಗೆ ನಿಮ್ಮ ಮೇಲೆ ಲವ್ ಇಲ್ಲ ಅಂತ ಅಲ್ಲ, ಆದರೆ ಈಗ ಅವರ ಮೈಂಡ್ನಲ್ಲಿ ಕನ್ಫ್ಯೂಷನ್, ಫ್ರಸ್ಟ್ರೇಷನ್ ಮಿಕ್ಸ್ ಆಗಿ ಕಾಣಿಸ್ತಾ ಇದೆ ಎನರ್ಜಿಯಲ್ಲಿ. ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ ಕೆಲವರು ಲಿಟ್ರಲಿ ನೋ ಕಮ್ಯುನಿಕೇಷನ್ ಫೇಸ್ನಲ್ಲಿ ಇದ್ದೀರಾ. ಅಂದರೆ ಕಾಲ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಇವರು ಮೆಸೇಜ್ ಇಗ್ನೋರ್ ಮಾಡ್ತಾ ಇದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ಟೆಂಪ್ರವರಿ ಸೈಲೆನ್ಸ್ ಎನರ್ಜಿ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅವರೀಗ ಥಿಂಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟೆನ್ಸ್ ಇರೋದು ಬೆಟರ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಮೇಲೆ ಫುಲ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ಆದರೆ ಈಗ ಅವರು ಸ್ವಲ್ಪ ಸಿಟ್ಟಿನ ಮೂಡ್ನಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಈಗೋ ಅಲೋ ಮಾಡ್ತಾ ಇಲ್ಲ. ಅವ್ರು ಥಿಂಕ್ ಮಾಡ್ತಾರೆ, ಮೊದಲು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೇ ತಪ್ಪಿದ್ರೂ ನಿಮಗೆ ಅರಿವಾಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಈ ರಿಲೇಷನ್ಶಿಪ್ಪಲ್ಲಿ ಬಂದಿದೆಯಾ ಅಂತ ನೀವು ಫೀಲ್ ಮಾಡ್ಕೋಬೋದು. ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಯಾವಾಗಲೂ ಅನದರ್ ಲವರ್ ಅಂತ ಅರ್ಥ ಅಲ್ಲ. ಥರ್ಡ್ ಪಾರ್ಟಿ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಕೆರಿಯರ್ ಪ್ರಾಬ್ಲಮ್ ಆಗಿರ್ಬೋದು, ಜಾಬ್ ಸ್ಟ್ರೆಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿಯ ಆಪ್ಷನ್ ಆಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಅವರ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಸಿಚುವೇಷನಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಏನಾದರೂ ಹೇಳಿರ್ಬೋದು. ಅಂದರೆ ಇಲ್ಲದೆ ಇರುವ ಮಾತನ್ನು ಹೇಳಿರ್ಬೋದು, ಅಥವಾ ಯಾವುದೋ ಒಂದು ಮಾತನ್ನು ಬೇರೆ ಯಾರಾದರೂ ನಿಮ್ಮ ಹತ್ರ ಹೇಳಿರ್ಬೋದು, ಅಥವಾ ಈ ವ್ಯಕ್ತಿಯ ಹತ್ರ ನಿಮ್ಮ ಬಗ್ಗೆ ಹೇಳಿರ್ಬೋದು. ಹಾಗಾಗಿ ನಿಮ್ಮ ಮೈಂಡ್ನಲ್ಲಿ ಡೌಟ್ ಕ್ರಿಯೇಟ್ ಆಗಿರುವ ಸಾಧ್ಯತೆ ಇದೆ. ಅಂದರೆ ನೀವು ಥಿಂಕ್ ಮಾಡಿರ್ಬೋದು, ನಿಜವಾಗ್ಲೂ ಇವರು ಹಾನೆಸ್ಟ್ ಆಗಿದ್ದಾರಾ ಅಂತ ನೀವು ಫೀಲ್ ಮಾಡ್ಕೊಂಡಿದ್ದೀರಾ. ಈ ಡೌಟ್ ಎನರ್ಜಿ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ. ಕೆಲವರಿಗೆ ಇಲ್ಲಿ ಟ್ರಸ್ಟ್ ಇಶ್ಯೂ ಎನರ್ಜಿ ಕಾಣಿಸ್ತಾ ಇದೆ. ನೀವು ಈ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಅಲ್ಲಿ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಲವ್ ವಿತೌಟ್ ಟ್ರಸ್ಟ್ ಅಂದರೆ ಫೌಂಡೇಶನ್ ಇಲ್ಲದ ಮನೆ ಹೇಗಿರುತ್ತೋ ಹಾಗೆ ಏನೇ ಇದ್ದರೂ ಟ್ರಸ್ಟ್ ಇರಬೇಕು. ಹಾಗಾಗಿ ನಿಮಗೆ ಯೂನಿವರ್ಸಿಂದ ಒಂದು ಗೈಡೆನ್ಸ್ ಏನು ಅಂದರೆ, ರಿಲೇಷನ್ಶಿಪ್ಪನ್ನು ಯಾವಾಗಲೂ ಡೌಟ್ ಪಟ್ಕೊಂಡು ನೋಡಬೇಡಿ. ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಡೌಟ್ ಇದ್ದರೂ ಕೂಡ ಅದು ಸರಿನಾ ತಪ್ಪಾ ಅಂತ ಮೊದಲು ನೀವು ತಿಳ್ಕೊಳ್ಬೇಕು. ಅಥವಾ ಆ ವ್ಯಕ್ತಿ ಕೂಡ ನಿಮ್ಮ ಮೇಲೆ ಡೌಟ್ ಪಡ್ತಾ ಇದ್ದರೆ ಅವರು ಕೂಡ ತಿಳ್ಕೊಳ್ಬೇಕು. ಯಾವಾಗಲೂ ಡೌಟ್ ಮಾಡ್ತಾ ಇದ್ದರೆ ರಿಲೇಷನ್ಶಿಪ್ ಸ್ಲೋಲಿ ಬ್ರೇಕ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ನಿಮ್ಮ ಮೈಂಡಿಂದಲ್ಲ, ನಿಮ್ಮ ಹಾರ್ಟಿಂದ ಕೇಳಿ. ನಿಮ್ಮ ಹಾರ್ಟ್ಗೆ ಗೊತ್ತಿರುತ್ತೆ ಈ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅಂತ. ಅಂದರೆ ಜೆನ್ಯೂನ್ ಆಗಿದ್ದಾರಾ, ನಿಮ್ಮನ್ನು ನಿಜವಾಗ್ಲೂ ಲವ್ ಮಾಡ್ತಾರಾ, ಅಥವಾ ಫೇಕ್ ಎನರ್ಜಿ ಇದೆಯಾ? ಈ ಆನ್ಸರ್ಸ್ ನಿಮ್ಮ ಹಾರ್ಟ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಎಲ್ಲ ವಿಷಯಕ್ಕೂ ಡೌಟ್ ಪಡೋದು ಸರಿಯಲ್ಲ. ಹಾಗಾಗಿ ಕೂಡ ಬ್ರೇಕ್ ಅನ್ನೋದು ಬಂದಿರ್ಬೋದು, ರಿಲೇಷನ್ಶಿಪ್ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ಬೋದು. ಇನ್ನು ಈ ವ್ಯಕ್ತಿಯ ರಿಯಲ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಅವರು ನಿಮ್ಮ ಬಗ್ಗೆ ಸ್ಟಿಲ್ ಥಿಂಕ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ. ಕೆಲವೊಮ್ಮೆ ಅವರು ನಿಮ್ಮ ಮೆಮೊರೀಸ್ ನೆನಪಿಸ್ಕೊಂಡು ಸ್ಮೈಲ್ ಮಾಡ್ತಾರೆ. ಕೆಲವೊಮ್ಮೆ ನಮ್ಮ ರಿಲೇಷನ್ಶಿಪ್ ಯಾಕೆ ಈ ರೀತಿ ಆಯಿತು ಅಂತ ಥಿಂಕ್ ಮಾಡ್ತಾರೆ. ಇಲ್ಲಿ ಒಂದು ವೆರಿ ಪಾಸಿಟಿವ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ, ರಿಯೂನಿಯನ್ ಎನರ್ಜಿ. ಅಂದರೆ ಕೆಲವರ ಲೈಫ್ನಲ್ಲಿ ರಿಯೂನಿಯನ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಈ ಡಿಸ್ಟೆನ್ಸ್ ಪರ್ಮನೆಂಟ್ ಆಗಿಲ್ಲ. ಫ್ಯೂಚರ್ನಲ್ಲಿ ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿ ಸೂನ್ ಆ್ಯಕ್ಷನ್ ತಗೊಳ್ಳುವ ಪಾಸಿಬಿಲಿಟಿ ಕೂಡ ಇದೆ. ದೇ ಮಿಸ್ ಯು. ಈ ವ್ಯಕ್ತಿ ಹೊರಗಡೆ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ಬಟ್ ಇನ್ಸೈಡ್ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತು, ನಿಮ್ಮ ಅಟೆನ್ಷನ್, ನಿಮ್ಮ ಕೇರ್ ಇದೆಲ್ಲವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ವೈ ದೇ ಆರ್ ಸೈಲೆಂಟ್ ಅಂತ ನಿಮಗೆ ಡೌಟ್ ಬರಬಹುದು. ಅವರು ಮಿಸ್ ಮಾಡ್ತಿದ್ರೆ ಮಾತಾಡೋದಿಲ್ಲ ಯಾಕೆ? ರೀಸನ್ ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಈಗೋ ಅನ್ನೋದು ಇದೆ. ಈ ವ್ಯಕ್ತಿ ಹರ್ಟ್ ಆಗಿದ್ದಾರೆ, ಅಥವಾ ನೀವು ಡೌಟ್ ಪಟ್ಟಿರ್ಬೋದು, ಅಥವಾ ಈ ವ್ಯಕ್ತಿ ಡೌಟ್ ಪಟ್ಟಿರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇದೆ, ಫಿಯರ್ ಕೂಡ ಕಾಣಿಸ್ತಾ ಇದೆ, ಮತ್ತೆ ಫೈಟ್ ಆಗಬಹುದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಕ್ಲಿಯರ್ ಕಮ್ಯುನಿಕೇಷನ್ ಈಸ್ ದ ಕೀ. ರಿಲೇಷನ್ಶಿಪ್ಪಲ್ಲಿ ಸೈಲೆನ್ಸ್ ಲಾಂಗ್ ಟೈಮ್ ಇರೋದು, ಹಾಗಾಗಿ ಪ್ರಾಬ್ಲಮ್ ಇನ್ಕ್ರೀಸ್ ಮಾಡಿಬಿಡುತ್ತೆ. ಸಮ್ಟೈಮ್ಸ್ ಒನ್ ಹಾನೆಸ್ಟ್ ಕಾನ್ವರ್ಜೇಷನ್ ಮೆನಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ. ಹಾಗಾಗಿ ಕ್ಲಿಯರ್ ಕಮ್ಯುನಿಕೇಷನ್ ಇಸ್ ದ ಕೀ. ನೀವು ಕ್ಲಿಯರ್ ಕಮ್ಯುನಿಕೇಷನ್ ಇಟ್ಕೊಂಡ್ರೆ ಎರಡೂ ಕಡೆ ರಿಲೇಷನ್ಶಿಪ್ ಕೂಡ, ಅಂದರೆ ನೀವು ಹೇಳ್ಕೊಳ್ಬೇಕು, ಅವರು ಶೇರ್ ಮಾಡ್ಕೋಬೇಕು, ಆಗ ಎಲ್ಲವೂ ಸರಿಯಾಗುತ್ತೆ. ಯಾರಾದರೂ ಥರ್ಡ್ ಪರ್ಸನ್ ಮಾತು ಕೇಳಿ ರಿಲೇಷನ್ಶಿಪ್ ಡಿಸಿಷನ್ ತೊಗೊಳ್ಬೇಡಿ. ಅಂದರೆ ಥರ್ಡ್ ಪರ್ಸನ್ನ ಮಾತು ಕೇಳಿ ನೀವು ಅಥವಾ ಅವರು ರಿಲೇಷನ್ಶಿಪ್ಪಲ್ಲಿ ಡಿಸಿಷನನ್ನು ತಗೊಳ್ಬಾರ್ದು. ಲಿಸನ್ ಟು ಅಡ್ವೈಸ್ ಬಟ್ ಡಿಸೈಡ್ ವಿತ್ ಯುವರ್ ಹಾರ್ಟ್.
ಲೈಫ್ ಲೆಸನ್ ಏನು ಅಂದರೆ ಟ್ರಸ್ಟ್ ಬಿಲ್ಡ್ಸ್ ಲವ್, ಡೌಟ್ಸ್ ಡೆಸ್ಟ್ರಾಯ್ಸ್ ಲವ್. ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾದ್ರೆ ಟ್ರಸ್ಟ್ ಸ್ಲೋಲಿ ಬಿಲ್ಡ್ ಆಗಬೇಕು. ಹಾಗಾಗಿ ಯಾವಾಗಲೂ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೆಚ್ಚು ರಿಯಾಕ್ಟ್ ಮಾಡಿದ್ರೆ, ನೀವು ಹೆಚ್ಚು ಡೌಟ್ ಮಾಡಿದ್ರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಾರಿಟಿ ಕೊಡದೇ ಇದ್ದರೆ ಇಬ್ಬರೂ ಕೂಡ, ಅಲ್ಲಿ ಮತ್ತೆ ಮತ್ತೆ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಓಪನ್ ಕಮ್ಯುನಿಕೇಷನ್ ಅನ್ನೋದು ತುಂಬ ಒಳ್ಳೆಯದು. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡ್ತಾ ಇದ್ದರೆ, ಈ ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಫಿನಿಶ್ ಆಗಿಲ್ಲ. ಫ್ಯೂಚರ್ನಲ್ಲಿ ಮೆಸೇಜ್ ಈ ವ್ಯಕ್ತಿಯ ಕಡೆಯಿಂದ ಬರಬಹುದು, ಕಾಲ್ ಬರ್ಬೋದು, ಕಾನ್ವರ್ಜೇಷನ್ಸ್ ರೀಸ್ಟಾರ್ಟ್ ಆಗುವ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಟೈಮಿಂಗ್ ಡಿಪೆಂಡ್ಸ್ ಆನ್ ಡಿವೈನ್ ಟೈಮಿಂಗ್. ಯುವರ್ ಆ್ಯಕ್ಷನ್ ಎಲ್ಲವೂ ಸೇರಿಕೊಳ್ಳುತ್ತೆ. ಅವರು ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ, ನೀವು ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ, ಡಿವೈನ್ ಟೈಮಿಂಗ್ ಕೂಡ ಬೇಕಾಗುತ್ತೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಡೌಟ್ ಪಡಬೇಡಿ, ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಳ್ಬೇಡಿ. ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ ಥಿಂಕ್ ಮಾಡಬೇಡಿ. ಪೇಷನ್ಸ್ ಇರಲಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.